ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಅವರೊಬ್ಬ ಬ್ರಾಂಡ್ ಅಂಬಾಸಿಡರ್, ಭಾರತದ ಹೆಗ್ಗುರುತು, ವಿಶ್ವದ ಕೆಲವು ಬಲಿಷ್ಠ ನಾಯಕರಲ್ಲಿ ಒಬ್ರು. ಆದರೆ ಇಂತಹ ಬಲಿಷ್ಠ ನಾಯಕನಿಗೆ ಮಹಿಳಾ ಸಂಸದರು ಘೇರಾವ್ ಹಾಕಿದ ಪ್ರಸಂಗ ನಡೆದಿದೆ. ಅಸಲಿಗೆ ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ದಾಖಲೆಗಳ ವೀರ, ಬಲಿಷ್ಠ ನಾಯಕ. ಅವರ ಮೇಲೆ ನೊಣವು ಕೂರೋದಿಕ್ಕಾಗೋದಿಲ್ಲ. ಹೀಗಿದ್ದಾಗ ಯಾರೊಬ್ರು ಕೂಡ ಮೋದಿ ಹತ್ತಿರ ಹೋಗೋದಿಕ್ಕೂ ಆಗಲ್ಲ. ಆದ್ರೆ ಸಂಸತ್ ಅಧಿವೇಶನದಲ್ಲಿ ಇದಕ್ಕೆ ತದ್ವಿರುದ್ಧ ಪ್ರಸಂಗವೊಂದು ನಡೆದೇ ಹೋಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರತಿಪಕ್ಷಗಳ ಮಹಿಳಾ ಸಂಸದರು ಘೇರಾವ್ ಹಾಕಿದ ಪ್ರಸಂಗ ನಡೆದಿದೆ. ಮಹಿಳಾ ಸಂಸದರು ಮೋದಿ ಅವರ ಕುರ್ಚಿ ಬಳಿ ಸುತ್ತುವರೆದಿದ್ರು. ಈ ಪ್ರಸಂಗ ನೋಡಿ ಸ್ಪೀಕರ್ ಓಂ ಬಿರ್ಲಾ ಅವರೇ ಕಂಗಿಟ್ಟು ಹೋಗಿದ್ದಾರೆ. ಈ ವೇಳೆ ಸಂಸತ್ನಲ್ಲಿ ಭಾರಿ ಹೈಡ್ರಾ. ಭಾರತದ ಇತಿಹಾಸದಲ್ಲಿ ಪ್ರಧಾನಿಯನ್ನ ಮಹಿಳಾ ಸಂಸದೀಯರು ಈ ಪರಿಯಾಗಿ ಮುತ್ತಿಗೆ ಹಾಕಿದ್ದು ಹಿಂದೆಂದೂ ನಡೆದಿಲ್ಲ ಅಂತಾನೆ ಕೂಡ ಹೇಳಲಾಗುತ್ತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸ್ಪೀಕರ್ ಓಂ ಬಿರ್ಲಾ ಭಾರಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳ ನಡೆಯನ್ನ ಖಂಡಿಸಿದ್ದಾರೆ. ಇಷ್ಟಕ್ಕೂ ಮಹಿಳಾ ಸಂಸದರು ಪ್ರಧಾನಿ ಮೋದಿಯವರತ್ತ ಮುಗಿಬೀಳೋದಕ್ಕೆ ಕಾರಣ ಏನು? ಪ್ರತಿಪಕ್ಷಗಳ 8 ಸಂಸದರನ್ನ ಅಮಾನತು ಮಾಡಲಾಗಿದ್ದುದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇರೋದು. ಆದ್ರೆ ಇದರ ಹಿಂದೆ ಭಾರಿ ರಾಜಕೀಯ ಲೆಕ್ಕಾಚಾರ ಅಡಗಿರಬಹುದಾ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಿವೆ. ಮಹಿಳಾ ಸಂಸದೀಯರು ತಮ್ಮ ನಡೆಯನ್ನ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆ ಬಳಿಕ ರಾಜ್ಯಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನೇ ಆಗ್ಲಿ, ಪ್ರಧಾನಿಯೊಬ್ಬರ ವಿರುದ್ಧ, ಅದರಲ್ಲೂ ಕೂಡ ಭಾರಿ ಭದ್ರತೆ ಇರುವ ಪ್ರಧಾನಿ ಮೋದಿ ಮೇಲೆ ಸಂಸತ್ನಲ್ಲಿ ಮಹಿಳಾ ಸಂಸದರು ಆ ಪರಿಗೆ ಮುಗಿಬಿದ್ದಿದ್ದು ಸಂವಿಧಾನಾತ್ಮಕವಾಗಿ ಎಷ್ಟು ಸರಿ ಎಂಬ ಪ್ರಶ್ನೆಯೂ ಕೂಡ ಉದ್ಭವಿಸಿದೆ. ಅಟ್ ದಿ ಸೇಮ್ ಟೈಮ್ ಸಂಸದರಿಗೆ ಸಂಸತ್ನಲ್ಲಿ ತಮಗಾದ ಅನ್ಯಾಯವನ್ನ ಖಂಡಿಸುವ ಹಕ್ಕು ಇರುತ್ತೆ. ಆದ್ರೆ ಅದು ಸಂವಿಧಾನಬದ್ಧವಾಗಿದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಲಾಗದು. ಆದ್ರೆ ಸ್ಪೀಕರ್ ಅವರನ್ನೇ ಆತಂಕಕ್ಕೀಡು ಮಾಡಿರೋದು ಭಾರಿ ಚರ್ಚಾಸ್ಪದವಾಗಿದೆ. ಪ್ರಧಾನಿ ಮೋದಿ ಅವರನ್ನ ಮುತ್ತಿಗೆ ಹಾಕಿದ ಸಂಸದರ ವಿರುದ್ಧ ಸ್ಪೀಕರ್ ಓಂ ಬಿರ್ಲಾ ಯಾವ ಕ್ರಮ ಜರುಗಿಸ್ತಾರೆ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಮಹಿಳೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿದೆ. ಈ ಪ್ರಕರಣದ ರದ್ದತಿ ಕೋರಿ ಸಲ್ಲಿಸಿದಂತಹ ಅರ್ಜಿ ಕೈಬಿಟ್ಟಂತಹ ಹಿನ್ನೆಲೆಯಲ್ಲಿ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ.